ನಮಸ್ತೆ ಸ್ನೇಹಿತರೆ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತೆ ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಪೂರಿ ಸಾಗು. ಪೂರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಮತ್ತೆ ತಡ, ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಹುರ್ಕಡಲೆ 2 ಟೇಬಲ್ ಸ್ಪೂನ್, 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ, 2 ಬೆಳ್ಳುಳ್ಳಿ ಬೆಳೆ, 15 ಕಾಳುಮೆಣಸು, 3 ಲವಂಗ, 1 ಚಕ್ರ ಮೊಗ್ಗು, ಸೋಂಪಿನ ಕಾಳು 1/4 ಚಮಚ, ಗಸಗಸೆ 1/4 ಚಮಚ, ಹಸಿ ಶುಂಠಿ, 2 ಏಲಕ್ಕಿ, 1 ಚಕ್ಕೆ, 7 ಹಸಿಮೆಣಸಿನಕಾಯಿ. ನಂತರ ನಾವು ಸಾಗುಗೆ ಬೇಕಾದ ಮಸಾಲ ಪದಾರ್ಥವನ್ನು ರುಬ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಈಗಷ್ಟೇ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಅದೇ ಪ್ರಮಾಣದಲ್ಲಿ ನಾವು ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ ಮಿಶ್ರಣವನ್ನು ಎತ್ತಿಟ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಬನ್ನಿ. ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ಟೊಮೊಟೊ ಹಣ್ಣು, 2 ಈರುಳ್ಳಿ, 50 ಗ್ರಾಂ ಹಸಿ ಬಟಾಣಿ, ಬೀನ್ಸ್ 6, ಕ್ಯಾರೆಟ್ 1 ಚಮಚ, ಸಾಸಿವೆ 1 ಚಮಚ, ಜೀರಿಗೆ ಮತ್ತು 1 ಕ್ಯಾಪ್ಸಿಕಮ್. ಆ ನಂತರ ಸಾಗು ಮಾಡ್ಕೊಳ್ಳೋಣ ಬನ್ನಿ. ಸಾಗು ಮಾಡಲು ಮೊದಲಿಗೆ ನಾವಿಲ್ಲಿ 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ನಾವಿಲ್ಲಿ 1 ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ಸಾಸಿವೆ ಚಟಪಟ ಸಿಡಿದ ಮೇಲೆ 1 ಚಮಚ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ನಂತರ 20 ಎಲೆ ಕರಿಬೇ ಸೊಪ್ಪನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ. ಆ ನಂತರ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಆ ನಂತರ ಬೀನ್ಸ್, ನಂತರ ಕ್ಯಾರೆಟ್, ಆ ನಂತರ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ನಾವು ಟೊಮೊಟೊ ಹಣ್ಣು ಸೇರಿಸ್ಕೊಳ್ಳೋಣ. ಟೊಮೊಟೊ ಹಣ್ಣನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ಈಗಷ್ಟೇ ಮಿಕ್ಸಿಗೆ ಏನು ರುಬ್ಕೊಂಡ್ವಲ್ವ ಆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ತರಕಾರಿ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಗು ತಿಕ್ನೆಸ್ ಇರಲ್ಲ, ಫುಲ್ ತೆಳ್ಳಗಾಗ್ಬಿಡುತ್ತೆ, ಪೂರಿ ಜೊತೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನೀಟಾಗಿ ನಾವು ಇದನ್ನು ಕೈ ಆಡ್ಕೊಳ್ಳೋಣ. ಆ ನಂತರ ಕುಕ್ಕರನ್ನು ಮುಚ್ಚೋಣ. ಇದು 2 ವಿಷಲ್ ಬರೋವರೆಗೂ ಕಾಯಬೇಕು ಸ್ನೇಹಿತರೆ. ನಂತರ ನಾವು ಪೂರಿ ಮಾಡಲು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ವಿ. ಈ ಗೋಧಿ ಹಿಟ್ಟು ಏನು ಪ್ರಿಪೇರ್ ಮಾಡಲ್ಲ, ಇದು ಅರ್ಧ kg ಗೋಧಿ ಹಿಟ್ಟಿಗೆ ನಾವು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕೈ ಆಡ್ಕೊಂಡಿಟ್ಟಿದ್ದೀವಿ. ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ವಿ. ಅದೇ ಟೈಮಲ್ಲಿ ನಾವೀಗ ಎಣ್ಣೆಯನ್ನು ಕೂಡ ಕಾಯ್ಲಿಡೋಣ. ಎಣ್ಣೆ ಕಾಯ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸಾಗುಗೆ 2 ವಿಷಲ್ ಕೂಗ್ತು. ಅದು ಕುಕ್ಕರ್ ತಣ್ಣಗಾಗೋವರೆಗೂ ಸ್ವಲ್ಪ ನಾವು ಪೂರಿ ಮಾಡ್ಕೊಳ್ಳೋಣ ಬನ್ನಿ. ನಾವು ಒಂದೊಂದೇ ಉಂಡೆ ಮಾಡಿಕೊಂಡು ಈ ಥರ ಲಟ್ಟಣಿಯಲ್ಲಿ ಉತ್ಕೊಳ್ತಾ ಹೋಗೋಣ ಪೂರಿನ. ನಿಮಗೆ ಸಣ್ಣ ಪೂರಿ ಬೇಕು ಅಂದರೆ ಸಣ್ಣಕ್ಕೆ ಉತ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಉತ್ಕೊಳ್ಳಿ. ಈ ಥರ ನೀವು ಪೂರಿನ ಒಮ್ಮೆಲೆ ಮಾಡಿಟ್ಕೊಂಡ್ರೆ ಕರಿಯೋಕ್ಕೆ ಈಸಿ ಆಗುತ್ತೆ. ನಾವಿಲ್ಲಿ ಒಮ್ಮೆಲೆ ಒಂದು 10ರಿಂದ 15 ಪೂರಿ ಎಲೆಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀವಿ, ಸ್ವಲ್ಪ ಕ್ರಿಸ್ಪ್ನೆಸ್ಗೋಸ್ಕರ, ಗರಿಯಾಗಿ ಬರುತ್ತೆ ಪೂರಿ ಅಂಥೇಳಿ. ಪೂರಿ ಅವಾಗ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆ ಕಾದಿದೆ. ಒಂದೊಂದಾಗಿ ಪೂರಿನ ಈ ಥರ ಕರ್ಕೊಳ್ಳೋಣ. ಈ ಥರ ಪೂರಿ ಹಾಕಿ ಮೇಲ್ಗಡೆ ಸ್ವಲ್ಪ ಈ ಥರ ಎಣ್ಣೆಯನ್ನು ಹಾಕೋದ್ರಿಂದ, ಈ ಥರ ಮಾಡೋದ್ರಿಂದ ಬೇಗನೆ ಪೂರಿ ಕರಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಿಂಗೆ 2 ಮುಖನೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ. ಆ ನಂತರ ಎತ್ತಿಟ್ಕೊಳ್ಳಿ. ಈ ಥರ ನಾವು 2ನೇ ಪೂರಿನೂ ಕೂಡ ಹಿಂಗೆ ಕರ್ಕೊಳ್ತಾ ಇದ್ದೀವಿ. ಪೂರಿ ಏನೋ ತಯಾರಾಯಿತು ಸ್ನೇಹಿತರೆ. ಈ ಕಡೆ ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ನೋಡ್ಬೋದು ಸಾಗಿಗೆ ಆಲ್ಮೋಸ್ಟ್
ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ. ನಾವೀಗ ಇದನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡ್ಕೊಳ್ಳೋಣ. ಸಿಮ್ಮಲ್ಲಿ ಗ್ಯಾಸ್ನ ಒಚ್ಚಿ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಬೇಕು. ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಸಾಗು ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈಗ ಗ್ಯಾಸನ್ನು ಆಫ್ ಮಾಡಿ. ನೋಡಿದ್ರಲ್ಲ, ಬಿಸಿ ಬಿಸಿ ಸಾಗು ಜೊತೆಗೆ ಬಿಸಿ ಬಿಸಿ ಪೂರಿ ಸಾಗು ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ.